ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಜಿಪುಣ ವರ್ಸಸ್ ಶ್ರೀಮಂತೆ. ಒಂದು ಸುಂದರ ಸಂಜೆಯಲ್ಲಿ ಆಗ್ತಾನೆ ಮಳೆ ಬಂದು ನಿಂತಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಎನ್ನುವ ಹಾಗೆ ರಸ್ತೆ ಬದಿಯ ಗಿಡಮರಗಳ ಎಲೆಗಳ ಮೇಲಿರುವ ಮಳೆ ಹನಿಗಳು ಸಂಜೆಯ ಹೊಂಬೆಳಕಲ್ಲಿ ಹೊಳೆಯುತ್ತಿವೆ. ಅದೇ ರಸ್ತೆಯಲ್ಲಿ ಒಂದು ಬ್ಲೂ ಕಲರ್ ಫ್ಯಾಸಿನೋ ಬೈಕಲ್ಲಿ ನಮ್ಮ ಕಥಾನಾಯಕಿ ವರ್ಣಿಕಾ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಾಳೆ. ಅವಳ ದುಪ್ಪಟ್ಟ ಅವಳ ಕೂದಲ ಜೊತೆ ಪೈಪೋಟಿಗೆ ಬಿದ್ದಿರುವ ಹಾಗೆ ಆ ತಂಪು ಗಾಳಿಯಲ್ಲಿ ಹಾರಾಡುತ್ತಿದೆ. ಅವಳ ಒಂದು ಕಿರುನಗುವಿಗೆ ಮಳೆ ಹನಿಗಳೆಲ್ಲ ನಾಚಿ ಮುತ್ತಿನ ಹನಿಗಳ ಹಾಗೆ ಅವಳ ಮೇಲೆ ಬೀಳುತ್ತಿವೆ. ಇಷ್ಟು ಸುಂದರ ಚೆಲುವೆಗೆ ಒಂದು ವೀಕ್ನೆಸ್ ಇದೆ. ಅದೇನಪ್ಪ ಅಂತೀರಾ? ಅದೇ ಕನಸು ಕಾಣೋದು. ಇದು ವೀಕ್ನೆಸ್ ಹೇಗೆ ಅಂತೀರಾ? ಇವಳಿಗೆ ಹಾರರ್ ಅಂದರೆ ತುಂಬ ಭಯ. ಆದರೆ ಇವಳಿಗೆ ರಾತ್ರಿ ಬೀಳುವ ಕನಸುಗಳೆಲ್ಲ ಹಾರರ್ ಆಗಿರುತ್ತೆ. ಅದರಿಂದ ದಿನಾಲೂ ದೇವರ ಪ್ರಾರ್ಥನೆ ಮಾಡಿಯೇ ಮಲಗೋದು. ಆದರೂ ಕೆಲವೊಮ್ಮೆ ರಾತ್ರಿ ಈ ಕನಸುಗಳಿಂದ ಬೆಚ್ಚಿ ಬೀಳುತ್ತಾಳೆ. ಇದರ ಜೊತೆ ಹಗಲುಗನಸು ಕಾಣುವ ಅಭ್ಯಾಸ. ಇವಳಿಗೆ ಇಷ್ಟ ಆಗುವ ಹಾಗೆ ಹಗಲುಗನಸು ಕಾಣುತ್ತಾಳೆ. ಭವಿಷ್ಯದ ಬಗ್ಗೆ ತುಂಬ ಕನಸು ಕಟ್ಟಿಕೊಂಡಿರುವ ಹುಡುಗಿ ಈ ವರ್ಣಿಕಾ. ಇನ್ನು ನಮ್ಮ ವಿಜಯ್, ಇವನು ಎಂಜಲು ಕೈಯಲ್ಲಿ ಕಾಗೆ ಕೂಡ ಓಡಿಸದ ಮಹಾಜಿಪುಣ. ಪ್ರತಿಯೊಂದಕ್ಕೂ ಲೆಕ್ಕಾಚಾರದಲ್ಲಿ ಜೀವನ ನಡೆಸುತ್ತಿರುತ್ತಾನೆ. ಈಗ ಇವನೆಲ್ಲೇ ಇದ್ದಾನೆ ಅಂತೀರಾ? ಅವನೊಬ್ಬ ಸಾಫ್ಟ್ವೇರ್ ಉದ್ಯೋಗಿ. ಓಟಿ ಸಿಗುತ್ತೆ ಅಂತ ಇನ್ನೂ ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾನೆ ನೋಡಿ. ಯಾವಾಗಲೂ ಫಾರ್ಮಲ್ ಡ್ರೆಸ್ಸಲ್ಲಿ ಆಫೀಸ್ಗೆ ಬರ್ತಾನೆ. ರಜಾ ದಿನದಲ್ಲಿ ಮನೆ ಬಿಟ್ಟು ಎಲ್ಲೂ ಹೋಗುವ ಅಭ್ಯಾಸ ಇಲ್ಲ. ಏಕೆಂದರೆ ಖರ್ಚು ಜಾಸ್ತಿ ಆಗಬಾರ್ದು ಅಲ್ವಾ. ಬಸ್ ತಗೊಂಡು ದಿನಾಲೂ ಸಿಟಿ ಬಸ್ಸಲ್ಲೇ ಓಡಾಡ್ತಾನೆ. ಇವನಿಗೆ ಒಬ್ಬ ತಂಗಿ ಇದ್ದಾಳೆ. ಅವಳ ಹೆಸರು ಸಂಜನಾ BA ಓದುತ್ತಿದ್ದಾಳೆ. ಇವರ ತಂದೆ ಒಬ್ಬ ಜ್ಯೋತಿಷಿ, ಹೆಸರು ರಾಮನಂದ. ಇವರ ತಾಯಿ ನಂದಿನಿ, ಹೌಸ್ ವೈಫ್. ಇದಿಷ್ಟು ನಮ್ಮ ನಾಯಕನ ಪರಿವಾರ. ಬನ್ನಿ ನಮ್ಮ ನಾಯಕಿ ಪರಿವಾರ ಪರಿಚಯ ಮಾಡಿಕೊಳ್ಳೋಣ. ವರ್ಣಿಕಾ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್, ಹೆಸರು ದಿಲೀಪ್. ತಾಯಿ ಜಲಜಾದೇವಿ, ಇವರು ಕೂಡ ಹೌಸ್ ವೈಫ್. ತಂದೆ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದರೆ ತಾಯಿ ಯಾವಾಗಲೂ ಪೂಜೆ ಪ್ರಾರ್ಥನೆಯಲ್ಲಿ ಬ್ಯುಸಿ. ಇನ್ನು ಮಗಳು ನಿಮಗೆ ಗೊತ್ತೇ ಇದೆ, ಕನಸು ಕಾಣೋದ್ರಲ್ಲಿ ಬ್ಯುಸಿ. ಎಷ್ಟೇ ಆಸ್ತಿ ಇದ್ದರೂ ತನ್ನ ಸ್ವಂತ ಕಾಲಿನ ಮೇಲೆ ತಾನು ನಿಲ್ಲಬೇಕೆಂಬ ಹಂಬಲ. ಅದಕ್ಕಾಗಿ ಒಂದು ಶಾಲೆಯಲ್ಲಿ ಟೀಚರ್ ಆಗಿದ್ದಾಳೆ. ಹೀಗಿರುವ ವರ್ಣಿಕಾಗೋ ಹೇಗೇಗೋ ಇರುವ ವಿಜಯ್ಗೋ ಹೇಗೆ ಪರಿಚಯ ಆಗುತ್ತೆ ನೋಡೋಣ. ಮೂಡಣದಲ್ಲಿ ಆ ನೇಸರನ ಉದಯ. ಹಕ್ಕಿಗಳೆಲ್ಲ ತಮ್ಮ ಗೂಡು ತೊರೆದು ಆಹಾರಾರ್ಥಿಯಾಗಿ ಆರುತ್ತಿವೆ. ದೇವಸ್ಥಾನದಲ್ಲಿ ಮಂತ್ರಘೋಷಗಳು ಕೇಳುತ್ತಿವೆ. ಇಂದು ಏನೋ ವಿಶೇಷ ದಿನ ಎನಿಸುತ್ತಿದೆಯಲ್ಲ. ಹೋ, ಇಂದು ವರ್ಷದ ಮೊದಲ ದಿನ, ಯುಗಾದಿ ಹಬ್ಬ. ಮನೆಯ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಲಿ, ಬಾಗಿಲಿಗೆ ಮಾವಿನ ತೋರಣ. ಮನೆಯೊಳಗಿನಿಂದ ಗಂಟೆನಾದ ಕೇಳಿ ಬರುತ್ತಿದೆ. ಅಗರಬತ್ತಿ ಹಿಡಿದು ಗಂಟೆ ಶಬ್ದ ಮಾಡುತ್ತಾ ವರ್ಣಿಕಾಳ ತಾಯಿ ಜಲಜಾದೇವಿ ಮನೆಯಿಂದ ಹೊರಬಂದರು. ಮನೆಯ ಮುಂದಿರುವ ತುಳಸಿ ಗಿಡ ಪ್ರದಕ್ಷಿಣೆ ಹಾಕುತ್ತಾ ಪೂಜೆ ಸಲ್ಲಿಸುತ್ತಿದ್ದಾರೆ. ಮನೆಯ ವರಂಡಾದಲ್ಲಿ ವರ್ಣಿಕಾಳ ತಂದೆ ದಿಲೀಪ್ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದಾರೆ. ಈ ಸಮಯದಲ್ಲಿ ಮನೆಯೊಳಗಿಂದ ವರ್ಣಿಕಾ ಕಿಟಾರನೆ ಕಿರ್ಚಿಕೊಂಡ ಶಬ್ದ ಕೇಳಿಬಂತು. ಗಾಬರಿಗೊಂಡ ದಿಲೀಪ್ ಮತ್ತು ಜಲಜಾ ವರ್ಣಿಕಾಳ ಕೋಣೆಗೆ ಓಡಿದರು. ಅಲ್ಲಿ ಭಯಭೀತಳಾದ ವರ್ಣಿಕಾ ಮಂಚದ ಮೇಲೆ ಕಿವಿ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾಳೆ. ಅವಳ ಜೊತೆ ಕುಳಿತು ಏನಾಯಿತು ಎಂದು ವಿಚಾರಿಸಲು ವರ್ಣಿಕಾ ಅವಳಿಗೆ ಬಿದ್ದ ಭಯಾನಕ ಕನಸಿನ ಬಗ್ಗೆ ವಿವರಿಸಿದಳು. ಬರೇ ಕನಸಿಗೆ ಇಷ್ಟು ಹೆದರಿದರೆ ಹೇಗೆ ಮಗಳೇ? ಅದನ್ನು ಮರೆತು ಸ್ನಾನ ಮಾಡಿಕೊಂಡು ಬೇಗ ಬಾ. ಇಂದು ಯುಗಾದಿ ಹಬ್ಬ. ದೇವರ ಪ್ರಾರ್ಥನೆ ಮಾಡಿ ಈ ಥರದ ಕಹಿಯನ್ನು ಮರೆಸಿ ಸಿಹಿಯನ್ನು ನಮ್ಮ ಬಾಳಲ್ಲಿ ತುಂಬಲಿ ಎಂದು ಪ್ರಾರ್ಥಿಸೋಣ ಅಂತ ಸಮಾಧಾನ ಪಡಿಸಿದರು. ಇನ್ನು ನಮ್ಮ ವಿಜಯ್ ಏನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋಣವಾ? ಹರರೆ, ವಿಜಯ್ ಯಾಕೋ ಟೆನ್ಷನಲ್ಲಿ ಇದ್ದ ಹಾಗೆ ಕಾಣ್ತಿದೆ. ಯಾವುದೋ ಕಾಲಲ್ಲಿ ಮಾತಾಡುತ್ತಾ ಗಾಬರಿ ಆಗಿದ್ದಾನೆ. ಅಮ್ಮ, ನಾನು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ. ಹೊರಗೆ ಬರುತ್ತಿದ್ದಂತೆ ಅವನ ಸ್ನೇಹಿತ ಬೈಕಲ್ಲಿ ಬಂದ. ಇಬ್ಬರು ಅದೇ ಬೈಕಲ್ಲಿ ಆಸ್ಪತ್ರೆ ತಲುಪಿದರು. ಅಲ್ಲಿ ವಿಜಯ್ ಸ್ನೇಹಿತ ರಾಜು ಸಾವು ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದಾನೆ. ನಿನ್ನೆ ರಾತ್ರಿ ಬೈಕಲ್ಲಿ ಹೋಗುತ್ತಿದ್ದಾಗ ವೇಗವಾಗಿ ಬಂದ ಒಂದು ಕಾರ್ ರಾಜು ಬೈಕಿಗೆ ಗುದ್ದಿ ಅಪಘಾತ ಸಂಭವಿಸಿದೆ. ಅದೇ ದಾರಿಯಲ್ಲಿ ಓಡಾಡುತ್ತಿದ್ದ ಕೆಲವರು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ರಾಜುನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಮ್ಮ ವಿಜಯ್ನ ಮೆಚ್ಚುವ ಗುಣ ಎಂದರೆ
ಸ್ನೇಹಿತರು ಕಷ್ಟದಲ್ಲಿ ಇದ್ದಾಗ ಎಂದಿಗೂ ಕೈಬಿಡುವುದಿಲ್ಲ. ರಾಜು ಒಬ್ಬ ಬಡ ಕುಟುಂಬದ ಹುಡುಗ. ಅವನ ಸಂಪಾದನೆಯಿಂದಲೇ ಅವರ ಕುಟುಂಬ ನಡೆಯೋದು. ಇಬ್ಬರು ತಂಗಿಯರು ಮತ್ತೆ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿ. ಇಂಥ ಪರಿಸ್ಥಿತಿಯಲ್ಲಿ ರಾಜುಗೆ ಈ ಅಪಘಾತದಿಂದ ದೊಡ್ಡ ಹೊಡೆತವೇ ಬಿದ್ದಂತಾಯಿತು. ಡಾಕ್ಟರ್ ಹೊರಬರುತ್ತಿದ್ದಂತೆ ವಿಜಯ್ ಅವರನ್ನು ವಿಚಾರಿಸಿದ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಈಗಲೇ ಏನೂ ಹೇಳಲು ಆಗುವುದಿಲ್ಲ ಎಂದರು. ಇದನ್ನು ಕೇಳಿದ ಅವರ ಕುಟುಂಬಕ್ಕೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಯಿತು. ಏನು ಮಾಡಬೇಕು ಎಂಬುವುದೇ ತಿಳಿಯಲಾರದ ಸಂದರ್ಭ. ರಾಜುನ ಇಬ್ಬರು ತಂಗಿಯರು ಅಳುತ್ತಾ ಅಲ್ಲಿಯೇ ಕುಸಿದು ಕುಳಿತರು. ವಿಜಯ್ ಅವರನ್ನು ಹಿಡಿದು ಎತ್ತಿ ಅಲ್ಲೇ ಇದ್ದ ಬೆಂಚಿನ ಮೇಲೆ ಕೂರಿಸಿದ. ಅವರಿಬ್ಬರನ್ನು ಭುಜಕ್ಕೆ ಒರಗಿಸಿಕೊಂಡು ಸಮಾಧಾನ ಪಡಿಸುತ್ತಾ, ಹೆದರಬೇಡಿ, ರಾಜುಗೆ ಏನೂ ಆಗುವುದಿಲ್ಲ, ನೀವು ನನ್ನ ತಂಗಿಯರಿದ್ದಂತೆ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಧೈರ್ಯ ಹೇಳಿದನು. ವಿಜಯ್ ಅವರ ಯೋಗಕ್ಷೇಮ ವಿಚಾರಿಸುತ್ತಾ ಹಬ್ಬದ ದಿನವನ್ನು ಲೆಕ್ಕಿಸದೆ ಅಲ್ಲೇ ಉಳಿದನು. ವಿಜಯ್ ಮನೆಯಲ್ಲಿ ಅವನಿಲ್ಲದೆ ಹಬ್ಬ ಆಚರಣೆ ನಡೆಯುತ್ತಾ? ಇಲ್ಲ. ರಾಮಾನಂದ ಮತ್ತು ನಂದಿನಿ ದೇವರ ಪೂಜೆ ಸಾಧಾರಣವಾಗಿ ಮಾಡಿ ಮುಗಿಸಿದರು. ರಾಮಾನಂದ ತಮ್ಮ ನಿತ್ಯ ಕೆಲಸ ಜ್ಯೋತಿಷ್ಯ ಹೇಳಲು ಶುರು ಮಾಡಿದರು. ಪ್ರತಿ ಹಬ್ಬದಂದು ಅವರ ಕೆಲಸಕ್ಕೆ ರಜೆ ಮಾಡುತ್ತಿದ್ದ ರಾಮಾನಂದ ಇಂದು ಅವರಿಗೆ ಹಬ್ಬ ಎನಿಸದಿದ್ದ ಕಾರಣ ತಮ್ಮ ಕೆಲಸ ಪ್ರಾರಂಭಿಸಿದರು. ಇನ್ನು ಸಂಜನಾ, ಅವಳು ಯಾವಾಗಲೂ ಧಾರಾವಾಹಿಯಲ್ಲಿ ಮುಳುಗಿರ್ತಾಳೆ. ಧಾರಾವಾಹಿಯಲ್ಲಿ ಬರುವ ಪ್ರತಿ ಕಷ್ಟಗಳು ಇವಳಿಗೆ ಬಂದ ಹಾಗೆ ಫೀಲ್ ಆಗ್ತಿರ್ತಾಳೆ. ಹಾಗಾಗಿ ಇವಳ ಕಷ್ಟ ಯಾವುದು, ಧಾರಾವಾಹಿಯ ಮೂಲಕ ಬಂದ ಕಷ್ಟ ಯಾವುದು ಒಂದು ಗೊತ್ತಾಗಲ್ಲ. ಧಾರಾವಾಹಿ ನಾಯಕಿಯ ಕಷ್ಟ ಕಡಿಮೆ ಆಗಲಿ ಅಂತ ಉಪವಾಸ ವ್ರತ ಮಾಡಿರುವುದೂ ಇದೆ. ನಂದಿನಿ ಮಾತ್ರ ಇಡೀ ಸಂಸಾರದ ಊಟ ಉಪಚಾರಗಳನ್ನು ನೋಡಿಕೊಂಡು ಮನೆಯನ್ನ ತೂಗಿಸಿಕೊಂಡು ಹೋಗುವುದರಲ್ಲಿ ಅವರ ಇಡೀ ಜೀವನ ಕಳೀತಾ ಬಂದಿದ್ದಾರೆ. ಸಂಜೆ ಆಯಿತು. ವಿಜಯ್ ಹಿಂದೆಯಿಂದ ಒಂದು ಹಿಂಪಾದ ಧ್ವನಿ ಕೇಳಿಸಿತು. ಎಕ್ಸ್ಕ್ಯೂಸ್ ಮೀ. ತಿರುಗಿ ನೋಡಿದರೆ ಅದು ವರ್ಣಿಕಾ ನಿಂತಿದ್ದಳು. ಅವಳನ್ನು ನೋಡುತ್ತಿದ್ದಂತೆ ವಿಜಯ್ ತಾನು ಎಲ್ಲಿ ಇದ್ದೇನೆ ಎಂಬುದನ್ನು ಮರೆತು ಅವಳನ್ನು ನೋಡುತ್ತಾ ನಿಂತ. ಒಂದು ಕ್ಷಣ ಅವನಿಗೆ ಕಾಲವೇ ಸ್ತಬ್ಧವಾದಂತೆ ಅನಿಸಿತು. ಅವಳು ಏನು ಕೇಳುತ್ತಿದ್ದಳೋ ಇವನಿಗೆ ಕೇಳಿಸುತ್ತಿಲ್ಲ. ಆಗ ಅವಳು ಇವನ ಎಚ್ಚರಿಸಿ ಕೇಳಿದಳು, ಇಲ್ಲಿ ICU ಎಲ್ಲಿದೆ ಅಂತ. ವಿಜಯ್ ಆಗ ಅವನ ಲೋಕದಿಂದ ಹೊರಬಂದು ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿ ಅಂದ. ಥ್ಯಾಂಕ್ ಯು ಹೇಳಿ ಅವನು ಸೂಚಿಸಿದ ಕಡೆ ಹೋದಳು. ಇತ್ತ ವಿಜಯ್ ಅವಳ ಕಣ್ಣುಗಳನ್ನು ನೆನೆಸಿಕೊಳ್ಳುತ್ತಾ ಅಲ್ಲೇ ಇದ್ದ ಚೇರಲ್ಲಿ ಕೂತ. ಅಂತೂ ನಮ್ಮ ನಾಯಕ ನಾಯಕಿಯ ಮೊದಲ ಭೇಟಿ ಆಯಿತು. ನಮ್ಮ ನಾಯಕ ವರ್ಣಿಕಾನ ನೋಡಿದ ಮೇಲೆ ಕಳೆದೇ ಹೋಗಿದ್ದಾನೆ. ಅಂದ ಹಾಗೆ ವರ್ಣಿಕಾ ಏಕೆ ಆಸ್ಪತ್ರೆಗೆ ಬಂದಳು? ಬನ್ನಿ ನೋಡೋಣ. ಭೂತಕಾಲದಲ್ಲಿ ನಡೆದ ಘಟನೆಗಳನ್ನು ಅಥವಾ ಇನ್ನೊಬ್ಬರ ಜೀವನದಲ್ಲಿ ನಡೆದ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಮುಂದಿನ ಭವಿಷ್ಯ ಕಟ್ಟಲು ಪ್ರಯತ್ನ ಮಾಡುತ್ತಿರುತ್ತೇವೆ. ಆದರೆ ಜೀವನದಲ್ಲಿ ಪ್ರತಿದಿನವೂ ಹೊಸ ಪಾಠ ಕಲಿಯುತ್ತಾನೇ ಇರುತ್ತೇವೆ. ಈ ಹಿಂದೆ ಮಾಡಿದ ಯಾವುದೇ ಪೂರ್ವ ಸಿದ್ಧತೆ ಉಪಯೋಗಕ್ಕೆ ಬರುವುದಿಲ್ಲ. ಹೊಸ ದಿನ, ಹೊಸ ಅನುಭವಗಳು ನಮಗೆ ಅಚ್ಚರಿಯನ್ನುಂಟು ಮಾಡುತ್ತಿರುತ್ತವೆ. ವಿಜಯ್ ಜೀವನದಲ್ಲಿ ನಡೀತಿರೋದು ಇದೇ ಥರ. ಯಾವಾಗಲೂ ಕೆಲಸ ಕೆಲಸ ಅಂತ ಹೊರಗೆ ಇರುತ್ತಿದ್ದ ದಿಲೀಪ್ ತಮ್ಮ ಪರಿವಾರಕ್ಕೆ ಸಮಯನೇ ಕೊಡುತ್ತಿರಲಿಲ್ಲ. ಹಬ್ಬದ ದಿನವಾದರೂ ತಂದೆ ಜೊತೆ ಕಾಲ ಕಳೆಯಬೇಕೆಂಬುದು ವರ್ಣಿಕಾಳ ಹಂಬಲ. ಆದರೆ ಅವಳ ತಂದೆ ಕೆಲಸಕ್ಕೆಂದು ಹೊರಗೆ ಹೋಗಲು ತಯಾರಾದರು. ವರ್ಣಿಕಾಗೆ ಕೋಪ, ನಿರಾಸೆ ಎಲ್ಲ ಒಟ್ಟಿಗೆ ಬರುತ್ತಿತ್ತು. ಹಬ್ಬ ಎನ್ನುವುದು ಸಾಮಾನ್ಯ ದಿನದಂತೆ ಭಾಸವಾಗಲು ಶುರುವಾಯಿತು. ಭಾರದ ಮನಸ್ಸು ಏಕಾಂತ ಬಯಸುತ್ತಿತ್ತು. ಇದೇ ಬೇಸರದಿಂದ ತನ್ನ ಕೋಣೆ ಸೇರಿಕೊಂಡಳು. ಬೇಸರದಲ್ಲಿ ಇದ್ದ ವರ್ಣಿಕಾಗೆ ಅವಳ ಗೆಳತಿ ಸಿಂಧೂಳಿಂದ ಒಂದು ಕಾಲ್ ಬಂತು. ವರ್ಣಿಕಾಗೆ ಕಾಲ್ ರಿಸೀವ್ ಮಾಡುವ ಮನಸ್ಸಿರಲಿಲ್ಲ. ಆದರೂ ಪದೇ ಪದೇ ಕಾಲ್ ಬರುತ್ತಲೇ ಇದ್ದ ಕಾರಣ ರಿಸೀವ್ ಮಾಡಿ ಹಲೋ ಎಂದಳು. ಆ ಕಡೆಯಿಂದ ಬಂದ ಧ್ವನಿಯಲ್ಲಿ ಭಯ, ನಡುಕ, ಆತಂಕದ ಅನುಭವವಾಗುತ್ತಿತ್ತು. ವರ್ಣಿಕಾ, ಏನಾಯಿತು ಸಿಂಧು ಎಂದು ಕೇಳಿದಳು. ಸಿಂಧು ಅವಳು ಪ್ರೀತಿಸಿದ ಹುಡುಗನಿಗೆ ಆಕ್ಸಿಡೆಂಟ್ ಆಗಿರುವ ವಿಷಯವನ್ನು ತಿಳಿಸಿದಳು. ಮನೆಯಲ್ಲಿ ಹಬ್ಬ ಇರುವ ಕಾರಣ ಸಿಂಧುಳಿಗೆ ಹೊರಗೆ ಹೋಗಲು ಅನುಮತಿ ಸಿಗುತ್ತಿಲ್ಲ. ರಾಜುನ ಪರಿಸ್ಥಿತಿಯ ಬಗ್ಗೆ ತಿಳಿಯಲು ಆಗದೆ ವರ್ಣಿಕಾಳ ಮುಖಾಂತರ ಅಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಳಲು ಬಯಸಿದಳು. ವರ್ಣಿಕಾ ಸಿಂಧುಳಿಗೆ ಧೈರ್ಯ ಹೇಳಿದಳು. ಹಾಗೆ ಅವಳು ಆಸ್ಪತ್ರೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ತಿಳಿದುಕೊಂಡು ಹೇಳುವುದಾಗಿ ಭರವಸೆ ಕೊಟ್ಟಳು.
ಆಸ್ಪತ್ರೆಗೆ ಬಂದ ವರ್ಣಿಕಾ ವಿಚಾರಿಸುತ್ತಾ ಐಸಿಯು ಹುಡುಕುತ್ತಾ ಬಂದು ವಿಜಯ್ನ ಕೇಳಿ ಐಸಿಯು ಕಡೆ ನಡೆದಳು. ಐಸಿಯು ಬಳಿ ಕುಳಿತಿದ್ದ ರಾಜುನ ತಂಗಿಯರನ್ನು ಗಮನಿಸಿ ಅವರ ಹತ್ತಿರ ಬಂದು ಕುಳಿತು ಮಾತನಾಡುತ್ತಾ ರಾಜುನ ಪರಿಸ್ಥಿತಿ ಬಗ್ಗೆ ತಿಳಿದುಕೊಂಡಳು. ಸಿಂಧೂಳಿಗೆ ಕಾಲ್ ಮಾಡಿ ಇಲ್ಲಿನ ಎಲ್ಲ ಪರಿಸ್ಥಿತಿಯನ್ನು ವಿವರಿಸಿದಳು. ನಂತರ ಹಾಗೆ ಮಾತನಾಡುತ್ತಾ ಅವರಿಗೆ ಏನಾದರೂ ಸಹಾಯ ಬೇಕಾ ಎಂದು ಕೇಳಿದಳು. ಅವರು ಸದ್ಯ ಏನೂ ಬೇಡ, ವಿಜಯಣ್ಣ ಎಲ್ಲ ನೋಡ್ಕೋತೀನಿ ಅಂದಿದ್ದಾರೆ ಎಂದರು. ಹಾಗೆ ಮಾತು ಮುಂದುವರಿಸುತ್ತಾ ವಿಜಯ್ ಬಗ್ಗೆ ಕೇಳಿದಳು. ಅದಕ್ಕೆ ರಾಜು ಸ್ನೇಹಿತ, ಒಂದೇ ಕಾಲೇಜಲ್ಲಿ ಓದಿದವರು, ತುಂಬ ಒಳ್ಳೆಯ ವ್ಯಕ್ತಿ ಎಂದು ರಾಜುನ ತಂಗಿ ವಿವರಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಡಾಕ್ಟರ್ ರಾಜುಗೆ ಪ್ರಜ್ಞೆ ಬಂದಿರುವುದಾಗಿ ತಿಳಿಸಿದರು. ಸದ್ಯ ರಾಜುನ ಪ್ರಾಣಕ್ಕೆ ಅಪಾಯ ಇಲ್ಲ ಎಂದು ಹೇಳಿದರು. ವಿಜಯ್ ಹತ್ತಿರ ಬಂದು ಅವರನ್ನು ಡಾಕ್ಟರ್ ಕ್ಯಾಬಿನ್ಗೆ ಬರುವಂತೆ ಸೂಚಿಸಿದರು. ಡಾಕ್ಟರ್ ಮಾತಿನಂತೆ ವಿಜಯ್ ಡಾಕ್ಟರ್ ಕ್ಯಾಬಿನ್ಗೆ ಬಂದನು. ಏನು ಹೇಳಬಹುದು, ಏನಾದರೂ ಸೀರಿಯಸ್ ಇರಬಹುದಾ ಎಂಬ ಪ್ರಶ್ನೆಗಳು ವಿಜಯ್ ತಲೆಯಲ್ಲಿ ಓಡಾಡುತ್ತಲೇ ಇದ್ದವು. ಸಣ್ಣ ಧ್ವನಿಯಲ್ಲಿ, ಡಾಕ್ಟರ್ ಏನೋ ಬರ ಹೇಳಿದಿರಿ ಎಂದೆನು. ಅದಕ್ಕೆ ಡಾಕ್ಟರ್, ನೀವವರಿಗೆ ಏನಾಗಬೇಕು ಎಂದು ಪ್ರಶ್ನಿಸಿದರು. ನಾನವನ ಸ್ನೇಹಿತ ಎಂದೆನು. ರಾಜುಗೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಅದನ್ನು ತೆಗೆಯಲು ಆದಷ್ಟು ಬೇಗ ಆಪರೇಷನ್ ಮಾಡಲೇಬೇಕು ಎಂದರು. ಅದಕ್ಕಾಗಿ 3 ಲಕ್ಷ ಹಣ ಖರ್ಚು ಆಗುತ್ತದೆ. ನೀವವರಿಗೆ ಸಂಬಂಧಪಟ್ಟವರಿಗೆ ತಿಳಿಸಿ ಹಣದ ವ್ಯವಸ್ಥೆ ಆದಷ್ಟು ಬೇಗ ಮಾಡಿ ಎಂದು ಹೇಳಿದರು. ಹಣದ ವ್ಯವಸ್ಥೆ ಮಾಡುವುದಾಗಿ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿ ಹೊರಬಂದೆನು. ಏನು ಮಾಡಬೇಕು, ಹೇಗೆ ಈ ವಿಚಾರವನ್ನು ಅವರಿಗೆ ತಿಳಿಸೋದು, ಅಷ್ಟು ದುಡ್ಡು ಹೇಗೆ ಹೊಂದಿಸುತ್ತಾರೆ ಎಂದು ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲೇ ಬೆಂಚ್ ಮೇಲೆ ಕೂತ. ಇದನ್ನು ಗಮನಿಸುತ್ತಿದ್ದ ವರ್ಣಿಕಾ ಇವನ ಹತ್ತಿರ ಬಂದು ಕುಳಿತಳು. ಹೇಗೆ ಮಾತನಾಡಿಸೋದು ಅಂತ ವಿಚಾರ ಮಾಡುತ್ತಿರುವಾಗ ರಾಜು ತಂಗಿ ಬಂದು ವಿಜಯ್ನ ಮಾತನಾಡಿಸಿದಳು. ಆದರೆ ಅವನು ಯಾವುದೋ ಲೋಕದಲ್ಲಿ ಮುಳುಗಿದ್ದ. ಆಗ ಅವನ ಭುಜವನ್ನು ಹಿಡಿದು ಅಣ್ಣ ಅಂತ ಕರೆದಳು. ಗಾಬರಿಯಲ್ಲಿ ತಡಬಡಿಸುತ್ತಾ ಏನಮ್ಮ ಎಂದೆನು. ಅಣ್ಣ, ಡಾಕ್ಟರ್ ಏನು ಹೇಳಿದರು ಅಂತ ಕೇಳಿದಳು. ಅದಕ್ಕೆ ಏನಿಲ್ಲ, ಬೇಗ ಹುಷಾರಾಗ್ತಾನೆ ಅಂತ ಹೇಳಿದರು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಎಂದೆನು. ಅವಳು ವರ್ಣಿಕಾನ ಅವನಿಗೆ ಪರಿಚಯ ಮಾಡಿಸಿ, ನೀವು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆ ಕಡೆ ನಡೆದಳು. ವರ್ಣಿಕಾ ಮಾತು ಶುರು ಮಾಡುತ್ತಾ ಕೇಳಿದಳು, ಡಾಕ್ಟರ್ ಏನು ಹೇಳಿದರು ಅಂತ. ಅದಕ್ಕೆ ವಿಜಯ್, ಆಗಲೇ ಹೇಳಿದ್ದೆ ಅಲ್ವಾ ಅಂದ. ಅವನ ಮುಖದ ಭಾವನೆಯನ್ನು ಗಮನಿಸುತ್ತಿದ್ದ ಅವಳಿಗೆ ಅದು ಸುಳ್ಳು ಅನ್ನಿಸಿತ್ತು. ಅದಕ್ಕೆ ಅವಳು, ನೀವು ಹೇಳಿದ್ದೇ ನಿಜ ಆಗಿದ್ದರೆ ನೀವು ಇಷ್ಟು ಮೈ ಮರೆಯುತ್ತಿರಲಿಲ್ಲ. ಹೊರಗೆ ಬಂದ ಕೂಡಲೇ ಅವರ ಹತ್ತಿರ ಬಂದು ಹೇಳ್ತಿದ್ರಿ. ಇಷ್ಟು ಯೋಚನೆ ಮಾಡ್ತಿದ್ದೀರಾ ಅಂದರೆ ಏನೋ ಆಗಿದೆ ಅನ್ನಿಸ್ತಿದೆ. ಅದೇನಿದ್ದರೂ ದಯವಿಟ್ಟು ನನ್ನ ಹತ್ರ ಹೇಳಿ ಅಂತ ಕೇಳಿಕೊಂಡಳು. ಡಾಕ್ಟರ್ ಹೇಳಿದ ಎಲ್ಲವನ್ನೂ ವರ್ಣಿಕಾಗೆ ವಿವರಿಸಿದನು. ಅದಕ್ಕವಳು, ಏನು ಯೋಚನೆ ಮಾಡಬೇಡಿ, ಹಣದ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ವಿಜಯ್ಗೆ ಸಮಾಧಾನ ಮಾಡಿ ಆಮೇಲೆ ಹಾಗೆ ಮಾತಾಡುತ್ತಾ ನಾನು ಹಣ ತಗೊಂಡು ನಾಳೆ ಬರ್ತೀನಿ ಅಂತ ಹೇಳಿ ಮನೆಗೆ ಹೊರಟಳು. ಇತ್ತ ವಿಜಯ್ ಅಲ್ಲೇ ಇದ್ದ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬಂದು ಕುಳಿತು ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆಗೆ ಜಾರಿದ. ಕಷ್ಟಗಳು ಮನುಷ್ಯರಿಗೆ ಅಲ್ಲದೆ ಮರಕ್ಕೆ ಬರ್ತಾವ ಅಂತ ತುಂಬ ಜನ ಸಮಾಧಾನ ಮಾಡ್ತಾರೆ. ಆದರೆ ಅದನ್ನು ಎದುರಿಸುವವರಿಗೆ ಮಾತ್ರ ಅದರ ಪ್ರಭಾವ ತಿಳಿದಿರುತ್ತದೆ. ಇವರ ಯೋಚನೆ ಮತ್ತು ಯೋಜನೆಗಳು ಇವರು ಅಂದುಕೊಂಡಂತೆ ನಡೆಯುತ್ತಾ? ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕು. ಎದ್ದೇಳಿ ಎದ್ದೇಳಿ ಎಲ್ಲೋ ಕೇಳುತ್ತಿರುವ ಧ್ವನಿ. ಹಾಗೆ ಕಣ್ಣು ತೆರೆದು ನೋಡಿದಾಗ ರಾಜು ತಂಗಿ. ಅವಳ ಕಣ್ಣಲ್ಲಿ ನೀರು. ಅರ್ಧ ನಿದ್ದೆಯ ಮೊಬ್ಬು. ಹಾಗೆ ಎದ್ದು ನೋಡಿದ ವಿಜಯ್. ರಾಜುನ ತಂಗಿ ಅಳುತ್ತಿದ್ದಾಳೆ. ಇವಳು ಏಕೆ ಅಳುತ್ತಿದ್ದಾಳೆ? ಏನಾಯಿತು? ಅದೇ ಮಂಪರಿನಲ್ಲಿ ಏನಾಯಿತು ಅಂತ ಕೇಳಿದ. ಅದಕ್ಕೆ ಅವಳು, ನೀವೇಕೆ ನಮ್ಮ ಹತ್ತಿರ ಸುಳ್ಳು ಹೇಳಿದಿರಿ? ನಮ್ಮ ಅಣ್ಣನಿಗೆ ಆಪರೇಷನ್ ಮಾಡಬೇಕಾದ ವಿಷಯ ಏಕೆ ನಮ್ಮಿಂದ ಮುಚ್ಚಿಟ್ರಿ ಅಂತ ಕೇಳಿದಳು. ಯಾರು ಹೇಳಿದರು ನಿನಗೆ ಇದೆಲ್ಲ ಎಂದು ಕೇಳಿದಾಗ, ಬೆಳಗ್ಗೆ ಬಂದಿದ್ದ ಡಾಕ್ಟರ್ ನಮ್ಮನ್ನು ಹಣದ ವ್ಯವಸ್ಥೆ ಆಯಿತಾ ಎಂದು ಕೇಳಿದರು. ಯಾವುದು ಏನು ಎಂದು ಕೇಳಿದಾಗ ಎಲ್ಲ ವಿಚಾರವನ್ನು ತಿಳಿಸಿದರು. ಹೇಳಿ, ಏಕೆ ಈ ವಿಷಯ ನಮ್ಮಿಂದ ಮುಚ್ಚಿಟ್ರಿ ಎಂದು ಕೇಳಿದಳು. ಅದಕ್ಕೆ ವಿಜಯ್,
ನೀವು ಭಯ ಪಡುತ್ತೀರಾ, ಹಣದ ವ್ಯವಸ್ಥೆ ಬಗ್ಗೆ ಚಿಂತಿಸುತ್ತಾ ನಂಬಿಕೆ ಕಳೆದುಕೊಳ್ಳುತ್ತೀರಿ ಅಂತ ನಿಮಗೆ ಹೇಳಲಿಲ್ಲ. ವರ್ಣಿಕಾ ಅವರು ಹಣದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹಣ ತಂದ ನಂತರ ನಿಮಗೆ ತಿಳಿಸೋಣ ಅಂದುಕೊಂಡಿದ್ದೆ ಅಂತ ವಿವರಿಸಿದನು. ಅಣ್ಣ ಬದುಕುತ್ತಾನೆ ಅಲ್ವಾ ಎಂದು ಪ್ರಶ್ನಿಸಿದಳು. ಅದಕ್ಕೆ ಖಂಡಿತ ನಮ್ಮ ಪ್ರಯತ್ನ ನಾವು ಮಾಡೋಣ ಎಂದನು. ಅಷ್ಟರಲ್ಲಿ ವರ್ಣಿಕಾ ಬರುತ್ತಿರುವುದನ್ನು ವಿಜಯ್ ನೋಡಿದ. ಏಕೆ ಅವಳ ಮುಖದಲ್ಲಿ ಬೇಸರವಿದೆ, ಕೈ ಖಾಲಿ ಇದೆ, ಹಣದ ವ್ಯವಸ್ಥೆ ಆಗಿಲ್ಲ ಎಂದು ಅರ್ಥ ಮಾಡಿಕೊಂಡನು. ಅವಳು ವಿಜಯ್ನ ಬದಿಗೆ ಬರುವಂತೆ ಸೂಚಿಸಿದಳು. ವಿಜಯ್ ಅಲ್ಲಿಗೆ ಹೋದಾಗ ಅವನ ಕೈ ಹಿಡಿದುಕೊಂಡು, ವಿಜಯ್, ನಿಮಗೆ ಹೇಗೆ ಹೇಳಬೇಕು ಗೊತ್ತಾಗುತ್ತಿಲ್ಲ. ನಮ್ಮ ತಂದೆಯ ಒಬ್ಬ ಬಿಸ್ನೆಸ್ ಮ್ಯಾನ್. ಹಣಕ್ಕೆ ಕೊಡುವ ಬೆಲೆ ಮನುಷ್ಯರಿಗೆ ಕೊಡುವುದಿಲ್ಲ ಅಂತ ನನಗೆ ಇವತ್ತು ತಿಳಿಯಿತು ಎಂದಳು. ದಿಲೀಪ್ ಈ ರೀತಿಯ ಕರುಣೆ ಕನಿಕರಕ್ಕೆ ಕರಗುವ ವ್ಯಕ್ತಿಯಲ್ಲ. ಯಾರಿಗಾದರೂ ಹಣ ಕೊಡುತ್ತೇನೆ ಅಂದರೆ ಅಲ್ಲಿಂದ ಅದಕ್ಕಿಂತ ಜಾಸ್ತಿ ಹಣ ಬರಬೇಕು ಅಂತ ಲೆಕ್ಕ ಹಾಕುವವನು. ಮಗಳ ಈ ಸಹಾಯದ ನಡೆಯನ್ನು ತಿರಸ್ಕರಿಸಿದ್ದ. ಅದರ ಜೊತೆ ಅವಳೇನಾದರೂ ಅವನಿಗೆ ಗೊತ್ತಿಲ್ಲದೆ ಹಣದ ಸಹಾಯ ಮಾಡಿದ್ದಲ್ಲಿ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದ. ನಿಮಗೆ ಮೊದಲೇ ತಿಳಿದಿದೆ, ವಿಜಯ್ ಮಹಾಜಿಪುಣ. ಎಲ್ಲಿಯೂ 1 ರೂಪಾಯಿ ಖರ್ಚು ಮಾಡಲ್ಲ. ತುಂಬ ವಿಚಾರ ಮಾಡಿ ಖರ್ಚು ಮಾಡುವ ವ್ಯಕ್ತಿ. ಆದರೆ ಈ ಪರಿಸ್ಥಿತಿಯಲ್ಲಿ 1 ಕ್ಷಣವೂ ಯೋಚನೆ ಮಾಡದೆ ತಾನು ಕೂಡಿಟ್ಟಿದ್ದ ಹಣದಲ್ಲಿ 3 ಲಕ್ಷವನ್ನು ಆಸ್ಪತ್ರೆಗೆ ಕಟ್ಟಿಬಿಟ್ಟ. ಒಬ್ಬ ವ್ಯಕ್ತಿಯ ಜೀವಕ್ಕೆ ಹೋಲಿಸಿದರೆ ಹಣ ಅವನಿಗೆ ತುಂಬ ಚಿಕ್ಕದು ಅನಿಸಿತು. ಬದುಕಲು ಉಪಯೋಗವಾಗದ ಹಣ, ಸತ್ತ ಹೆಣ ಎರಡೂ ಒಂದೇ. ಹಣ ಕಟ್ಟಿದ ವಿಷಯವನ್ನು ಡಾಕ್ಟರ್ಗೆ ಹೇಳಿದರು. ಆಪರೇಷನ್ ಬಗ್ಗೆ ವಿಚಾರಿಸಿದಾಗ ನಾಳೆ ಆಪರೇಷನ್ ಮಾಡುವುದಾಗಿ ಡಾಕ್ಟರ್ ತಿಳಿಸಿದರು. ಹಾಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲು ನರ್ಸ್ಗೆ ಸೂಚಿಸಿದರು. ವಿಜಯ್ ತಾನು ಆಸ್ಪತ್ರೆಯಲ್ಲಿ ಇರುವೆ, ನೀವೆಲ್ಲ ಮನೆಗೆ ಹೋಗಿ ಎಂದು ಎಲ್ಲರನ್ನೂ ಮನೆಗೆ ಕಳುಹಿಸಿದನು. ವರ್ಣಿಕಾಗೆ ವಿಜಯ್ ವಿಶೇಷವಾಗಿ ಕಾಣಿಸಿದ. ಅಂದಿನ ದಿನ ರಾತ್ರಿ ಇಡೀ ನಿದ್ದೆನೇ ಬರಲಿಲ್ಲ. ಮುಖದಲ್ಲಿ ಏನೋ ಒಂದು ರೀತಿಯ ಮಂದಹಾಸ, ನಾಚಿಕೆ ಕಾಣುತ್ತಿತ್ತು. ಆ ಕನ್ನಡಿ ಇಂದು ಏಕೋ ತುಂಬ ಸುಂದರವಾಗಿ ಕಾಣುತ್ತಿದೆ. ಎಷ್ಟು ಬಾರಿ ನೋಡಿಕೊಂಡರೂ ಸಾಲುತ್ತಿಲ್ಲ. ಎಲ್ಲ ಪ್ರಣಯದ ಹಾಡುಗಳನ್ನು ಗುಣಗುವ ಮನಸ್ಸಾಗುತ್ತಿದೆ. ಪ್ರೀತಿಯಲ್ಲಿ ಬಿದ್ದೆಹೆನ ಎಂಬ ಪ್ರಶ್ನೆ ಕಾಡುತ್ತಿದೆ. ಆದರೆ ಅವನ ಬಗ್ಗೆ ಏನೂ ತಿಳಿಯದೆ ಪ್ರೀತಿನಾ ಎಂಬ ಪ್ರಶ್ನೆಯೂ ಇದೆ. ಆದರೆ ಅವನ ಆ ಒಂದು ಗುಣ ಎಷ್ಟೋ ಗುಣಗಳ ಪ್ರತಿನಿಧಿ ಅನಿಸುತ್ತಿದೆ. ಒಬ್ಬ ಸ್ನೇಹಿತನಿಗೆ ಅಷ್ಟು ಮಾಡಿದವನು ಇನ್ನು ಅವನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡಿಕೊಳ್ಳಬಹುದು ಅನಿಸಿತು. ಆದರೆ ಅವನಿಗೆ ಮದುವೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೂ ಆಗಿರದಿರಲಿ ಎನ್ನುವ ಆಸೆ ಮನದಲ್ಲಿ ಸಮಾಧಾನ ತುಂಬುತ್ತಿದೆ. ಅದೇ ಯೋಚನೆಯಲ್ಲಿ ಹಾಗೆ ನಿದ್ದೆಗೆ ಜಾರಿದಳು. ಯಾವಾಗಲೂ ಹಾರರ್ ಕನಸು ಬೀಳುತ್ತಿದ್ದವು. ಆದರೆ ಇಂದು ಇವರಿಬ್ಬರ ಪ್ರೇಮದ ಮಧುರ ಕನಸು ಕಾಣುತ್ತಿದೆ. ಮರುದಿನ ರಾಜುನ ಆಪರೇಷನ್ ದಿನ. ಆಪರೇಷನ್ ಶುರು ಆಯಿತು. ರಾಜುನ ತಂಗಿಯರು ವರ್ಣಿಕಾ ಆಸ್ಪತ್ರೆಯ ಆಪರೇಷನ್ ಕೋಟೆ ಬಳಿ ಆತಂಕದಲ್ಲಿ ಕುಳಿತಿದ್ದಾರೆ. ವಿಜಯ್ ಕೂಡ ಆತಂಕದಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಾ ಇದ್ದಾನೆ. ಆಪರೇಷನ್ ಬಾಗಿಲು ತೆಗೆದು ಡಾಕ್ಟರ್ ಹೊರಬಂದರು. ಎಲ್ಲರೂ ಅವರನ್ನು ಕಂಡು ಅವರ ಮುಂದೆ ಬಂದು ನಿಂತರು. ಅವರ ಮಾತಿಗಾಗಿ ಕಾಯುತ್ತಾ ಕೆಲ ಕ್ಷಣ ಮೌನ ಆವರಿಸಿತ್ತು. ಆಗ ಡಾಕ್ಟರ್, ಡೋಂಟ್ ವರಿ, ಆಪರೇಷನ್ ಈಸ್ ಸಕ್ಸಸ್, ಹಿ ಈಸ್ ಸೇಫ್ ನಾವ್. ಸ್ವಲ್ಪ ಹೊತ್ತಿನ ನಂತರ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ನೀವು ಎಲ್ಲರೂ ಹೋಗಿ ನೋಡಬಹುದು ಎಂದರು. ಅವರ ಮಾತುಗಳು ಕೇಳಿ ಎಲ್ಲರಿಗೂ ತುಂಬ ಖುಷಿಯಾಯಿತು. ಎಲ್ಲರೂ ಡಾಕ್ಟರ್ಗೆ ಧನ್ಯವಾದ ತಿಳಿಸಿದರು. ರಾಜನ ತಂಗಿಯರು ವಿಜಯ್ ಕಡೆ ನೋಡಿ ಇಬ್ಬರು ಅವನ ಕಾಲಿಗೆ ಬಿದ್ದರು. ಅವನು ಅವರಿಬ್ಬರನ್ನು ಮೇಲೆ ಎತ್ತಿ ಅಪ್ಪಿಗೆ ಕೊಟ್ಟು ಸಮಾಧಾನ ಹೇಳಿದನು. ಆದರೂ ಅವರಿಬ್ಬರ ಕಣ್ಣಲ್ಲಿ ನೀರು ನಿಲ್ಲುತ್ತಿಲ್ಲ. ಕೃತಜ್ಞತಾ ಭಾವ ಮತ್ತು ಅವರ ಅಣ್ಣ ಉಳಿದ ಸಂತೋಷದ ಸೂಚಕವಾಗಿ ಅವರ ಕಣ್ಣಿಂದ ಕಣ್ಣೀರು ಜಾರುತ್ತಲೇ ಇದ್ದವು. ಆ ಕ್ಷಣ ಎಲ್ಲರೂ ಒಮ್ಮೆ ಭಾವುಕರಾದರು. ನಂತರ ಎಲ್ಲರೂ ವಾರ್ಡ್ಗೆ ಹೋಗಿ ರಾಜುನ ಯೋಗಕ್ಷೇಮ ವಿಚಾರಿಸಿದರು. ರಾಜುನ ಕಣ್ಣಲ್ಲಿ ಕೃತಜ್ಞತಾ ಭಾವ ಎದ್ದು ಕಾಣುತ್ತಿತ್ತು. ವರ್ಣಿಕಾ ಸಿಂಧೂಳಿಗೆ ಕಾಲ್ ಮಾಡಿ ರಾಜುನ ವಿಚಾರ ತಿಳಿಸಿದಳು. ತಾನು ಬರಲು ಆಗದೇ ಇರುವ ಸಮಯದಲ್ಲಿ ವರ್ಣಿಕಾ ಮಾಡಿದ ಸಹಾಯವನ್ನು ನೆನೆದು ಧನ್ಯವಾದ ತಿಳಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ವಿಜಯ್ ಬಂದ. ಅವನನ್ನು ನೋಡಿದ ತಕ್ಷಣ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು. ಅವನ ಬಳಿಗೆ ಹೋಗಿ ಮಾತನಾಡಿಸುತ್ತಾ ಕಾಫಿ ಕುಡಿಯಲು ಹೋಗೋಣ್ವಾ ಅಂದಳು. ಅವನು ಸರಿ ಎಂದು ಒಪ್ಪಿ ಅವರಿಬ್ಬರು ಅಲ್ಲೇ ಹತ್ತಿರದಲ್ಲಿ ಇದ್ದ ಕಾಫಿ ಡೇಗೆ ಹೋದರು.
ಅಲ್ಲೇ ಕುಳಿತು ಮಾತನಾಡುತ್ತಾ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು. ಆಗ ವರ್ಣಿಕಾ ವಿಜಯ್ನ ಮೊಬೈಲ್ ನಂಬರ್ ಕೇಳಿದ್ದಳು. ಅವನು ಸರಿ ಎಂದು ಹೇಳಿ ಇಬ್ಬರು ತಮ್ಮ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡರು. ಹಾಗೆ ಮಾತಾಡುತ್ತಾ ವಿಜಯ್ಗೆ ಮದುವೆ ಆಗಿಲ್ಲ ಎಂದು ಖಾತ್ರಿ ಮಾಡಿಕೊಂಡಳು. ಹಿಂದೆ ಪ್ರಪೋಸ್ ಮಾಡ್ಲಾ ಅನ್ನೋ ಆತುರ ಕಾಡಿದರು. ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಎಂಬ ಭಯ ಅವಳನ್ನು ತಡೆಯುತ್ತಿತ್ತು. ನೋಡೋಣ, ಸ್ವಲ್ಪ ದಿನ ಹೀಗೆ ಸ್ನೇಹ ಬೆಳೆಸಿ ಒಳ್ಳೆ ಸಮಯ ನೋಡಿಕೊಂಡು ಪ್ರೀತಿನ ತಿಳಿಸೋಣ ಅಂತ ಸಮಾಧಾನ ಪಟ್ಟುಕೊಂಡಳು. ಪ್ರೀತಿ ಪ್ರತಿಯೊಬ್ಬರನ್ನು ಪರವಶಗೊಳಿಸಿಬಿಡುತ್ತೆ. ಪ್ರೀತಿಯಲ್ಲಿ ಬಿದ್ದವರಿಗೆ ಪ್ರತಿಯೊಂದು ಸುಂದರವಾಗಿ ಕಾಣುತ್ತೆ. ಬೀಳುವ ಎಲ್ಲ ಕನಸಿನಲ್ಲಿ ಇವರೇ ನಾಯಕ ನಾಯಕಿಯರಾಗಿ ಇರುತ್ತಾರೆ. ಮನಸ್ಸು ಶಾಂತವಾಗಿರುತ್ತದೆ. ನಾವು ಪ್ರೀತಿಯಲ್ಲಿ ಇದ್ದೇವೆ ಅಂದುಕೊಳ್ಳುವ ಅನುಭವವೇ ಬೇರೆ. ಆದರೆ ಅದೇ ಪ್ರೀತಿ ಸ್ವಲ್ಪ ಹಳಿ ತಪ್ಪಿದರೆ ಅದರಿಂದ ಆಗುವ ಅನಾಹುತ ಅಷ್ಟಿಷ್ಟಲ್ಲ. ಗುಲಾಬಿ ಎಲ್ಲರಿಗೂ ಸುಂದರವಾಗಿಯೇ ಕಾಣುತ್ತದೆ. ಆದರೆ ಅದರಲ್ಲಿರುವ ಮುಳ್ಳು ಚುಚ್ಚಿದಾಗ ಆಗುವ ನೋವು ಒಮ್ಮೆ ಚುಚ್ಚಿದಾಗ ಮಾತ್ರ ತಿಳಿಯುತ್ತದೆ. ವರ್ಣಿಕಾಳ ಪ್ರೀತಿ ಯಾವ ದಾರಿ ಹಿಡಿಯುತ್ತದೆ? ಎಲ್ಲವೂ ಅಂದುಕೊಂಡಂತೆ ಇರುವುದಿಲ್ಲ ಅಲ್ಲವೇ? ಆದರೆ ನಮ್ಮ ನಂಬಿಕೆ ಆ ಸತ್ಯಕ್ಕಿಂತ ಬಲವಾಗಿರುತ್ತೆ. ಅದಕ್ಕೆ ಅನಿಸುತ್ತೆ ತುಂಬ ಜನ ಸತ್ಯ ಒಪ್ಪಿಕೊಳ್ಳಲು ತುಂಬ ಕಠಿಣ ಆಗುತ್ತೆ. ವರ್ಣಿಕಾ ಅವಳ ಪ್ರೀತಿನ ಹೇಳಿಕೊಳ್ಳುತ್ತಾಳ. ವಿಜಯ್ಗೆ ಪ್ರೀತಿಯ ಮೇಲಿನ ಅಭಿಪ್ರಾಯಗಳೇನು? ವರ್ಣಿಕಾ ವೈಟ್ ಅಂಡ್ ಬೇಬಿ ಪಿಂಕ್ ಗಾಗ್ರಾ ತೊಟ್ಟು ನದಿಯ ದಡದಲ್ಲಿ ನಿಂತಿದ್ದಾಳೆ. ವೈಟ್ ಶರ್ಟ್, ಬ್ಲ್ಯಾಕ್ ಜೀನ್ಸ್ ತೊಟ್ಟು ಒಂದು ರೆಡ್ ರೋಸ್ ಹಿಡಿದು ವಿಜಯ್ ವರ್ಣಿಕಾ ಬಳಿ ಬಂದನು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹಾಗೆ ಮಂಡಿ ಊರಿ ಕುಳಿತು ಗುಲಾಬಿ ಹೂನ ಅವಳ ಮುಂದೆ ಹಿಡಿದು, ವರ್ಣಿಕಾ, ನಿನ್ನ ನೋಡಿದ ಆ ಕ್ಷಣ ನನಗೆ ಪ್ರಪಂಚವೇ ಒಂದು ಕ್ಷಣ ನಿಂತಂತೆ ಆಗಿತ್ತು. ನಿನ್ನ ಮುಖದ ಕಾಂತಿ ಹೊಂಬೆಳಕು ಕೂಡ ನಾಚಿತು. ಈ ನನ್ನ ಕಣ್ಣುಗಳು ಧ್ರುವ ನಕ್ಷತ್ರಗಳಿಗಿಂತ ಹೊಳಪು. ನಿನ್ನ ಕಂಡಾಗಿನಿಂದ ನನ್ನನ್ನೇ ನಾನು ಮರೆತಂತಾಗಿದೆ. ನನ್ನ ಜೀವದ ಭರವಸೆಯಾಗಿ, ಬಾಳಿನ ಬೆಳಕಾಗಿ ನೀನು ನನ್ನ ಬಾಳ ಸಂಗಾತಿಯಾಗು. ಐ ಲವ್ ಯು ವರ್ಣಿಕಾ ಎಂದೆನು. ಇನ್ನೇನು ಆ ಹೂ ತಗೊಂಡು ಅವನ ಪ್ರೀತಿಗೆ ಒಪ್ಪಿಗೆ ಸೂಚಿಸಬೇಕು ಅನ್ನುವಷ್ಟರಲ್ಲಿ ವಿಜಯ್ಗೆ ಒಂದು ಧ್ವನಿ ಕೇಳಿಸಿತು. ಅದು ವಿಜಯ್ ತಾಯಿ ನಂದಿನಿ ಧ್ವನಿ ಆಗಿತ್ತು. ಅವರು ಕೂಗಿ ಹೇಳಿದರು, ವಿಜಯ್, ಬೇಗ ಹೇಳೋ, ಇಷ್ಟೊತ್ತಾದರೂ ಇನ್ನೂ ಮಲಗಿದೆಯಾ? ಸೂರ್ಯ ನೆತ್ತಿ ಮೇಲೆ ಬಂದರೂ ನಿಂಗೆ ಇನ್ನೂ ಬೆಳಕಾಗಿಲ್ವಾ? ಆಗ ತಿಳಿಯಿತು ಇಷ್ಟೊತ್ತು ಕಂಡಿದ್ದು ಕನಸು ಅಂತ. ಕೆಲವು ಕನಸುಗಳು ನಿಜ ಆಗಬಾರದೆ ಅನ್ನೋ ಆಸೆ. ಇನ್ನು ಕೆಲವು, ಅಪ್ಪ ಇದು ಕನಸು ಎಂದು ನಿಟ್ಟುಸಿರು ಬಿಡುತ್ತೇವೆ. ಹೀಗೆ ಎಂದೆಂದಿಗೂ ನಿಜ ಆಗದಿರಲಿ ಎಂದು ಕೇಳಿಕೊಳ್ಳುತ್ತೇವೆ. ವಿಜಯ್ ಆ ಕನಸಲ್ಲಿ ಮುಂದೆ ಏನಾಯಿತು ಅಂತ ಯೋಚನೆ ಮಾಡ್ತಿದ್ದಾನೆ. ಅವಳು ಒಪ್ಪುತ್ತಾಳ ಒಪ್ಪಲ್ವಾ? ಹೇಗಾದರೂ ಮಾಡಿ ಪ್ರಪೋಸ್ ಮಾಡಬೇಕು ಅನಿಸ್ತಿತ್ತು. ಆದರೆ ಇವನ ಲೆಕ್ಕಾಚಾರದ ಬುದ್ಧಿ ಎಲ್ಲಿ ಹೋಗಬೇಕು ಹೇಳಿ? ಅಕಸ್ಮಾತ್ ಅವಳು ಒಪ್ಪಿದರೆ ಸಿನಿಮಾ, ಪಾರ್ಕ್, ಶಾಪಿಂಗ್ ಓಡಾಡಬೇಕಾಗುತ್ತೆ. ಗಿಫ್ಟ್, ಸರ್ಪ್ರೈಸ್ ಕೊಡ್ತಾನೆ ಇರಬೇಕು. ಇದೆಲ್ಲ ತುಂಬ ಜಾಸ್ತಿ ಖರ್ಚಾಗುತ್ತೆ ಅಲ್ವಾ? ನಾನೇನು ಕೊಡಲಿಲ್ಲ ಅಂದ್ಕೊಂಡು ಅವಳು ಕೊಡದೇ ಇರಲ್ಲ. ಆಗ ಅವಳೊಬ್ಬಳೇ ಕೊಟ್ಟು ನಾನು ಕೊಡಲಿಲ್ಲ ಅಂದರೆ ನನ್ನ ಮರ್ಯಾದೆ ಹೋಗುತ್ತೆ. ಇದರ ಬದಲು ತಂಗಿಯ ಮದುವೆ ಆಗೋವರೆಗೂ ಈ ವಿಚಾರ ಮಾತಾಡದೇ ಇರುವುದೇ ಒಳ್ಳೆಯದು ಅಂತ ಅಂದ್ಕೊಂಡ. ಆಗ ಮತ್ತೊಂದು ಪ್ರಶ್ನೆ ಹುಟ್ಟಿತು. ತಂಗಿ ಮದುವೆ ಆಗೋದ್ರಲ್ಲಿ ಅವಳಿಗೆ ಮದುವೆ ಆಗೋದ್ರೆ? ಅಥವಾ ಅವಳು ಬೇರೆ ಯಾರನ್ನಾದರೂ ಪ್ರೀತಿಸಿದರೆ? ಅವಳು ನನ್ನ ಕೈತಪ್ಪಿ ಹೋಗ್ತಾಳೆ ಅಲ್ವಾ? ಹೇಗಿದ್ರೂ ತಂಗಿ ಇನ್ನೂ ಓದುತ್ತಿದ್ದಾಳೆ. ಹಾಗಾಗಿ ನನಗೆ ಮೊದಲು ಮದುವೆ ಮಾಡಿ ಅಂತ ಏಕೆ ಅಪ್ಪ ಅಮ್ಮನ ಕೇಳಬಾರ್ದು? ಅಯ್ಯೋ, ಹೀಗೆಲ್ಲ ಕೇಳಿದರೆ ಅವರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ? ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಗೊಂದಲಗಳು ವಿಜಯ್ ಮನಸ್ಸಲ್ಲಿ ಓಡ್ತಾ ಇವೆ. ವಿಜಯ್ ಕಂಡ ಕನಸಿನಂತೆ ವರ್ಣಿಕಾ ಕೂಡ ಒಂದು ಸುಂದರ ಕನಸಿನ ಜೊತೆ ಮಂದಹಾಸದಲ್ಲಿ ಇಂದಿನ ದಿನ ಶುರು ಮಾಡಿದ್ದಳು. ದೇವರಲ್ಲಿ ಎಂದೂ ಏನೂ ಕೇಳಿಕೊಳ್ಳದ ಇವಳು ಇಂದು ದೇವರ ಹತ್ತಿರ ದೊಡ್ಡ ಕೋರಿಕೆಯನ್ನೇ ಇಟ್ಟಿದ್ದಾಳೆ. ಅದು ಏನಪ್ಪ ಅಂದರೆ ವಿಜಯ್ ಇವಳಿಗೆ ಸಿಗಲಿ ಅಂತ. ಇವಳಿಗೂ ಕೂಡ ಕೆಲವು ಗೊಂದಲಗಳು ಕಾಡುತ್ತಿವೆ. ಅವನೇ ಬಂದು ಅವನ ಪ್ರೀತಿ ತಿಳಿಸೋ ಥರ ಮಾಡಿಕೊಳ್ಳುವ ಆಲೋಚನೆ ಇವಳದು. ಆದರೆ ಅದು ಆಗಲು ತುಂಬ ಸಮಯ ಬೇಕಾಗುತ್ತೆ. ಅಷ್ಟರಲ್ಲಿ ಅವನಿಗೆ ಇನ್ನೊಬ್ಬ ಹುಡುಗಿ ಇಷ್ಟ ಆಗಿ ಅವಳ ಜೊತೆ ಲವ್ ಆಗೋದ್ರೆ? ಹೋಗ್ಲಿ, ನಾನೇ ಪ್ರಪೋಸ್ ಮಾಡ್ತೀನಿ. ಆಗ ಅವನು ನನ್ನನ್ನು ತಪ್ಪಾಗಿ ತಿಳಿದುಕೊಂಡರೆ? ಕೆಲವೊಮ್ಮೆ ಅನ್ನಿಸುತ್ತೆ ಓಪನ್ ಮೈಂಡೆಡ್ ಹುಡುಗಿ ಅಂತ ಅಂದುಕೊಳ್ಳಬಹುದು ಅಲ್ವಾ? ಜಾಸ್ತಿ ದಿನ ಕಾದು ಪ್ರೀತಿ ತಿಳಿಸಿದಾಗ ಅವನು ತಿರಸ್ಕರಿಸಿದರೆ?
ಅಷ್ಟೊತ್ತಿಗೆ ನಾನು ಇದಕ್ಕಿಂತ ಜಾಸ್ತಿ ಹಚ್ಕೊಂಡು ಆಸೆಗಳನ್ನು ಬೆಳೆಸಿಕೊಂಡಿದ್ದರೆ ಆಗ ಇನ್ನೂ ಹೆಚ್ಚು ನೋವಾಗುತ್ತದೆ ಅಲ್ವಾ? ಏನಾದರೂ ಆಗಲಿ, ನನ್ನ ಮನಸ್ಸಿನ ಮಾತನ್ನು ಹೇಳಿ ನೋಡೋಣ. ಓಕೆ ಆದರೆ ಖುಷಿ, ನೋ ಅಂದರೆ ಅಷ್ಟೇನೂ ನೋವಾಗಲ್ಲ. ಆದರೂ ನೋ ಅನ್ಬಾರ್ದು. ಹೀಗೆ ಸ್ವಲ್ಪ ದಿನ ಕಾಯೋಣ. ಅವನು ಹೇಳಿಲ್ಲ ಅಂದರೆ ನಾನೇ ಒಳ್ಳೆ ಸಮಯ ನೋಡಿ ಹೇಳೋಣ ಅಂತ ನಿರ್ಧರಿಸಿದೆಳು. ಹೀಗೆ ಕೆಲವು ದಿನಗಳ ಕಾಲ ಅವರ ಸ್ನೇಹ ಮುಂದುವರಿಯಿತು. ಒಂದು ದಿನ ದಿಲೀಪ್ ಮಗಳನ್ನು ಕರೆದರು. ತಂದೆಯ ಧ್ವನಿ ಕೇಳಿದ ಕೂಡಲೇ ಬಂದೆ ಡ್ಯಾಡ್ ಅಂತ ಅವರ ಬಳಿ ಬಂದಳು. ಆಗ ದಿಲೀಪ್ ಮಗಳ ಮುಖ ನೋಡುತ್ತಾ ಮುಗಳನಗೆ ಬೀರುತ್ತಾ, ಬಾ ಮಗಳೇ, ನಿನ್ನಿಂದ ನನಗೆ ಇವತ್ತು ಒಂದು ಕೆಲಸ ಆಗಬೇಕಿತ್ತು ಎಂದನು. ಅದೇನು ಹೇಳಿ, ಆದರೆ ತನ್ನ ಕೆಲಸಕ್ಕೆ ಅಡ್ಡಿ ಆಗಬಾರದು ಎಂದು ಹೇಳಿದಳು. ಅದಕ್ಕೆ ದಿಲೀಪ್, ಅಯ್ಯೋ ಇಲ್ಲ, ನಿನ್ನ ಕೆಲಸ ಮುಗಿಸಿದ ಮೇಲೆ ನನ್ನ ಆಫೀಸ್ಗೆ ಹೋಗಿ ನಮ್ಮ ಎಂಪ್ಲಾಯೀಸ್ ಪ್ರಮೋಷನ್ ಲೆಟರ್ಸ್ನ ವಿತರಿಸಬೇಕು. ಹಾಗೆ ನನ್ನ ಪರವಾಗಿ ನೀನು ಅಭಿನಂದನೆ ತಿಳಿಸಬೇಕು ಅಂತ ಒಂದು ಫೈಲ್ ಕೊಟ್ಟನು. ಅದಕ್ಕೆ ಅವಳು ಖುಷಿಯಿಂದ ಒಪ್ಪಿದಳು. ಅವರು ಹೇಳಿದ ಹಾಗೆ ಅಂದಿನ ಅವಳ ಕೆಲಸ ಮುಗಿದ ಮೇಲೆ ತಂದೆಯ ಆಫೀಸ್ಗೆ ಹೋಗಿ ಅವರ ಕೋಣೆಗೆ ಹೋದಳು. ವರ್ಣಿಕಾ ಬಂದಿದ್ದನ್ನು ಗಮನಿಸಿದ HR ಮ್ಯಾನೇಜರ್ ಅವಳ ಭೇಟಿಗೆ ಬಂದನು. ಆಗ ಅವಳು ಎಲ್ಲರ ಲೀಸ್ಟ್ ಅವನಿಗೆ ಕೊಟ್ಟು ಒಬ್ಬೊಬ್ಬರನ್ನು ಒಳಗೆ ಕಳಿಸಿ, ತಂದೆ ಅವರು ಮುಖ್ಯವಾದ ಕೆಲಸಕ್ಕೆಂದು ಬೇರೆ ಊರಿಗೆ ಹೋಗಿದ್ದಾರೆ. ಅವರು ಬಂದ ಮೇಲೆ ಅವರ ಅಭಿನಂದನೆಯನ್ನು ಎಲ್ಲರ ಸಮ್ಮುಖದಲ್ಲಿ ತಿಳಿಸುವರು. ಈಗ ನಾನು ಅವರ ಲೆಟರ್ ಕೊಟ್ಟು ನನ್ನ ಅಭಿನಂದನೆ ತಿಳಿಸುತ್ತೇನೆ ಎಂದಳು. ಅವಳ ಆಜ್ಞೆಯಂತೆ ಒಬ್ಬೊಬ್ಬರಾಗಿ ಒಳಗೆ ಕಳಿಸಿದನು. ಬಂದವರೆಲ್ಲ ಖುಷಿಯಿಂದ ಅವರ ಲೆಟರ್ ತಗೋತಿರುವಾಗ ಒಂದು ಧ್ವನಿ ಕೇಳಿಸಿತು. ಮೇ ಐ ಕಮಿಂಗ್? ಯಾರು ಎಂದು ನೋಡಿದರೆ ಅದು ವಿಜಯ್. ಒಂದು ಕ್ಷಣ ಇಬ್ಬರು ಹಾಗೆ ಸ್ತಬ್ಧರಾದರು. ಸ್ವಲ್ಪ ಹೊತ್ತಿನ ನಂತರ ವಾಸ್ತವಕ್ಕೆ ಬಂದ ವಿಜಯ್ ಮೇಡಮ್ ಎಂದನು. ಆಗ ವರ್ಣಿಕಾ ಎಸ್ ಪ್ಲೀಸ್ ಕಮಿನ್ ಎಂದಳು. ನೀವು ಇಲ್ಲೇ ಕೆಲಸ ಮಾಡುತ್ತಿರುವ ವಿಚಾರ ನನಗೆ ಗೊತ್ತೇ ಇರಲಿಲ್ಲ. ಏಕೆ ನೀವು ಹೇಳಲಿಲ್ಲ ಎಂದು ಕೇಳಿದಳು. ನೀವು ನಿಮ್ಮ ತಂದೆ ಇಂಥ ಕಂಪನಿ ಓನರ್ ಅಂತ ಹೇಳಲೇ ಇಲ್ಲ ಎಂದು ಮರುಪ್ರಶ್ನೆ ಮಾಡಿದನು. ಅದಕ್ಕೆ ವರ್ಣಿಕಾ, ಎನಿವೆ ನಿಮ್ಮನ್ನು ಇಲ್ಲಿ ನೋಡಿ ತುಂಬ ಖುಷಿಯಾಗಿತ್ತು. ನಿಮ್ಮ ಪ್ರಮೋಷನ್ ಲೆಟರ್ ತಗೊಳ್ಳಿ ಎಂದು ಕೊಟ್ಟು ಅಭಿನಂದನೆ ತಿಳಿಸಿದಳು. ಅದಕ್ಕೆ ವಿಜಯ್ ನನಗೂ ತುಂಬ ಖುಷಿಯಾಗಿತ್ತು ಅಂತ ಹೇಳಿ ಲೆಟರ್ ತಗೊಂಡು ಧನ್ಯವಾದ ಹೇಳಿ ಹೊರಟನು. ವರ್ಣಿಕಾಗೆ ಏನೋ ಒಂದು ಆನಂದ. ತಾನು ಪ್ರೀತಿಸಿದ ಹುಡುಗ ತಮ್ಮ ಕಂಪನಿಯಲ್ಲೇ ಇದ್ದಾನೆ. ಅವನಿಗೆ ಒಳ್ಳೆಯ ಪೋಸ್ಟ್ ಸಿಕ್ಕಿದೆ. ಅದು ನನ್ನ ಕೈಯಿಂದ ಕೊಡುವ ಭಾಗ್ಯ ಸಿಕ್ಕಿತು. ದೇವರು ನನ್ನ ಕೋರಿಕೆಗೆ ಇಷ್ಟು ಬೇಗ ಸ್ಪಂದಿಸುತ್ತಾನೆ ಅಂದುಕೊಂಡಿರಲಿಲ್ಲ ಅಂತ ದೇವರಿಗೆ ಮನಸ್ಸಿನಲ್ಲೇ ಧನ್ಯವಾದ ತಿಳಿಸಿ ಮನೆಗೆ ಹೊರಟಳು. ಮನಸ್ಸಲ್ಲಿ ಏನೋ ಒಂದು ರೀತಿಯ ವಿಷಯಗಳ ಘರ್ಷಣೆ ನಡೆಯುತ್ತಲೇ ಇತ್ತು. ತಂದೆಗೆ ಹೇಳಿ ಒಂದು ಒಳ್ಳೆ ಪೋಸ್ಟ್ ಕೊಡಿಸಿ ಆನಂತರ ನಮ್ಮ ಮದುವೆ ಪ್ರಸ್ತಾಪ ಮಾಡಿದರೆ ಅವರು ಒಪ್ಪುತ್ತಾರೆ. ಈಗ ಮೊದಲು ನಮ್ಮ ಮಧ್ಯೆ ಪ್ರೀತಿ ಬೆಸುಗೆ ಆಗಬೇಕಿದೆ. ವಿಜಯ್ ಅವನಾಗಿಯೇ ಪ್ರೀತಿ ವಿಷಯ ತಿಳಿಸಲ್ಲ. ಏಕೆ ಅಂದರೆ ನಾನವನ ಬಾಸ್ ಮಗಳು. ದುಡ್ಡಿದೆ, ಈ ಕಾರಣಕ್ಕೆ ನಾನವನನ್ನು ಒಪ್ಪುವುದಿಲ್ಲ ಅಂತ ಅವನು ಆ ಧೈರ್ಯ ಮಾಡುವುದಿಲ್ಲ. ಹಾಗಾಗಿ ನಾನು ನನ್ನ ಪ್ರೀತಿ ವಿಷಯ ಹೇಳಿದರೆ ಅವನಿಗೆ ಅವನ ಪ್ರೀತಿ ಹೇಳಲು ಆಗಬಹುದು. ಪ್ರೀತಿ ಇಲ್ಲ ಅಂದರೂ ಬಾಸ್ ಮಗಳು ಅಂತ ಒಪ್ಪುತ್ತಾನೆ ಅಂತ ಯೋಚಿಸುತ್ತಾ ಮನೆ ತಲುಪಿದಳು. ಇತ್ತ ವಿಜಯ್ ತನ್ನ ಪ್ರೀತಿ ಕತೆ ಮುಗಿದೇ ಹೋಯಿತು ಅನ್ನೋ ಥರ ಬೇಜಾರಲ್ಲಿ ತಡವಾಗಿ ಮನೆ ತಲುಪಿದನು. ಪ್ರಮೋಷನ್ ಸಿಕ್ಕ ಖುಷಿಯೂ ಅವನಲ್ಲಿ ಇರಲಿಲ್ಲ. ಪ್ರತಿ ಸಾರಿ ಪ್ರಮೋಷನ್ ಆದಾಗಲೂ ಸಂಬಳ ಜಾಸ್ತಿ ಆಗುತ್ತೆ ಅನ್ನೋ ಖುಷಿಯಲ್ಲಿ ಬೇಕರಿಯಿಂದ 4 ಸಮೋಸ 4 ಪೀಸ್ ಕೇಕ್ ತಂದು ಕೊಡುತ್ತಿದ್ದ. ಪಾರ್ಟಿ ಕೇಳಬಾರದು ಅಂತ ದುಡ್ಡು ಉಳಿಸುವ ಸಲುವಾಗಿ. ಈ ಸಾರಿ ಅದು ಕೂಡ ಇಲ್ಲ. ಏನಾಯಿತು ಅಂತ ಮನೆಯವರು ಕೇಳಿದರೂ ಏನೂ ಉತ್ತರಿಸದೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಹೋಗಿ ತನ್ನ ಕೋಣೆ ಸೇರಿಕೊಂಡನು. ಒಂದು ವಿಷಯ, ಆದರೆ ಅದನ್ನು ಸ್ವೀಕರಿಸುವ ರೀತಿ ಬೇರೆ ಬೇರೆ. ಒಂದು ಮಾತು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಬೇರೆ ಬೇರೆ. ಆದರೆ ಆ ರೀತಿಗಳು ಯಾವುದೂ ತಪ್ಪಲ್ಲ. ಪರಿಸ್ಥಿತಿ ಮನಸ್ಥಿತಿಗಳ ಘರ್ಷಣೆಯಲ್ಲಿ ಹುಟ್ಟುವ ಈ ರೀತಿಗಳು ಅದರದೇ ಆದ ಮೌಲ್ಯ ಹೊಂದಿರುತ್ತವೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ರೀತಿಗಳ ಮೌಲ್ಯ ಗಣನೆಗೆ ಬರುವುದಿಲ್ಲ. ಹಾಗೆಯೇ ಇವರಿಬ್ಬರ ಲೆಕ್ಕಾಚಾರ ಏನಾಗಲಿದೆ? ವರ್ಣಿಕಾ ಲೆಕ್ಕಾಚಾರ ಮುರಿದು ವಿಜಯ್ ತನ್ನ ಪ್ರೀತಿ ಹೇಳಿಕೊಳ್ಳುತ್ತಾನಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ
ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.